ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಿಡಿಯೋನ ನೀವೆಲ್ಲರೂ ಕೂಡ ಕೊನೆವರೆಗೂ ನೋಡಲೇಬೇಕು, ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಯಾರನ್ನೇ ದಾರಿ ತಪ್ಪಿಸೋದಾಗ್ಲಿ ಅಥವಾ ಯಾರಿಗೋ ಭಯ ಹುಟ್ಟಿಸುವ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇಲ್ಲ. ಇದೊಂದು ನಿಮಗೆ ಎಚ್ಚರಿಕೆಯ ವಿಡಿಯೋ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಕಾಮುಕರು ಅಥವಾ ನಾಮರ್ದರು ಅಂತ ಏನಿರ್ತೀರಿ, ಸೊ ಅವ್ರುಗಳಿಗೆ ಇದು ಒಂದು ಎಚ್ಚರಿಕೆಯ ವಿಡಿಯೋ ಅಂತಲೇ ಹೇಳಬಹುದು. ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆ, ಕಾನೂನಲ್ಲಿ ಎಂತೆಂಥ ಶಿಕ್ಷೆಗಳಿದ್ದಾವೆ ಎಂಬುದು ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಲೇಬೇಕಾದಂಥ ಮಾಹಿತಿ ಇದು. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಒಂದು ತುಂಬ ಒಳ್ಳೆಯ ತೀರ್ಪು ಕೂಡ ನಮ್ಮ ಒಂದು ಕೋರ್ಟ್ ನೀಡಿದೆ. ಬೆಳಗಾವಿ ಕೋರ್ಟ್ ನೀಡಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇದೀಗ ಒಬ್ಬ ಕಾಮುಕನಿಗೆ ತುಂಬ ಒಳ್ಳೆಯ ಶಿಕ್ಷೆಯನ್ನು ನಮ್ಮ ಕೋರ್ಟ್ ನೀಡಿಬಿಟ್ಟಿದೆ. ಈ ಒಂದು ಮಾಹಿತಿನ ನೀವು ಗಮನಿಸಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಈ ಒಂದು ಆರೋಪದಡಿ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪೋಕ್ಸೋ ಆರೋಪದಡಿ ಈಗಾಗಲೇ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವಂತಹ ಮೈಲಾರಿಯ ಕೇಸ್ ಕುರಿತಾಗೂ ಕೂಡ ಇಲ್ಲಿ ಚರ್ಚಿಸ್ತಾ ಹೋಗೋಣ. ಒಂದಿಷ್ಟು ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಮಾಡಿದಾಗ ಯಾರಿಗೆ ಯಾವ ಸಂದರ್ಭದಲ್ಲೂ ಬೇಕಾದರೂ ಯಾವ ಶಿಕ್ಷೆಯನ್ನು ಬೇಕಾದರೂ ಈ ಒಂದು ಪೋಕ್ಸೋ ಕೇಸ್, ವಿಶೇಷವಾಗಿ ಪೋಕ್ಸೋ ಕೇಸ್ ಏನಿದೆಯಲ್ಲ, ಈ ಪೋಕ್ಸೋ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೇಸು. ಒಂದು ಕೋರ್ಟ್ ನ್ಯಾಯಾಲಯ ಏನಿದೆ ತುಂಬ ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಕೇಸ್ ಸಾಬೀತಾಗಬೇಕಾಗುತ್ತೆ. ಕೇಸ್ ಸಾಬೀತಾದಂಥ ಸಂದರ್ಭದಲ್ಲಿ ಇದೊಂದು ತುಂಬ ಡೇಂಜರಸ್ ಕೇಸ್ ಆಗಿರುತ್ತೆ. ಹಾಗಾಗಿ ಕೋರ್ಟ್ ಎಂತಹ ಶಿಕ್ಷೆಯನ್ನು ಕೂಡ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದರೂ ನಮ್ಮ ವಿಡಿಯೋನ ಇದೇ ಮೊದಲ ಸರಿ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ರಾಮಲಿಂಗ ಮಠದ ಹಠಯೋಗಿ ಲೋಕೇಶ್ವರ ಸ್ವಾಮೀಜಿಗೆ ಇಲ್ಲಿನ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ 35 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ದಂಡವನ್ನು ಕೂಡ ವಿಧಿಸಿದೆ. ಸೊ ಇನ್ನೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ, 35 ವರ್ಷಗಳ ಕಾಲ ಕಾರಾಗೃಹ ಅಥವಾ ಒಂದು ಕಠಿಣ ಜೈಲು ವಾಸ, ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಕೇವಲ ಇದು ಒಂದು ಪೋಕ್ಸೋ ಕೇಸ್ ಆಗಿರೋದ್ರಿಂದ, ಪೋಕ್ಸೋ ಕೇಸ್ ಸಾಬೀತಾಗಿದೆ. ಹಾಗಾಗಿ ಈ ಒಂದು ವ್ಯಕ್ತಿಗೆ ಈ ರೀತಿಯಾದಂಥ ಕಠಿಣ ಶಿಕ್ಷೆಯನ್ನು ನೀಡಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಲೋಕೇಶ್ವರ ಸಾಬಣ್ಣ ಜಂಬಗಿ ಎಂಬಾತ ಮೇಕಳಿ ಗ್ರಾಮದಲ್ಲಿ ಮಠವನ್ನು ಕಟ್ಟಿಕೊಂಡು ಸ್ವಾಮೀಜಿ ಎಂದು ಘೋಷಿಸಿಕೊಂಡಿದ್ದ. ಅದಾದ ಬಳಿಕ ಇದೇ ವರ್ಷ ಅಂದರೆ ಮೇ 13ರಂದು PU ಓದುತ್ತಿದ್ದಂತಹ ಬಾಲಕಿಯನ್ನ ತನ್ನ ಕಾರಿನಲ್ಲಿ ಮನೆಗೆ ಬಿಡುವ ನೆಪದಲ್ಲಿ ಅಪಹರಿಸಿದ್ದ. ಬಾಗಲಕೋಟೆ ಮೂಲದ ಮಂತ್ರಾಲಯಕ್ಕೆ ಕರೆದೊಯ್ದು ಮೇ 14ರಂದು ಲಾಡ್ಜ್ನಲ್ಲಿ ಅವಳನ್ನು ಬಳಸಿಕೊಂಡಿದ್ದ. ಅದಾದ ಬಳಿಕ ಆ ಒಂದು ಮೇ 16ನೇ ತಾರೀಕಿನಂದು ಅಂದರೆ ಮೇ 16ರಂದು ಬಾಗಲಕೋಟೆಗೆ ಕರೆತಂದು ಮತ್ತೆ ಅವಳನ್ನು ಲಾಡ್ಜ್ನಲ್ಲಿ ಮತ್ತೆ ಬಳಸಿಕೊಂಡಿದ್ದ. ನಂತರ ಆಕೆಯನ್ನು ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿ ಆಗಿದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕಿಯ ಪಾಲಕರು ಆಗಿರ್ತಕ್ಕಂಥವರು ಮೂಡಲಗಿ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ತನಿಖಾಧಿಕಾರಿ ಶ್ರೀಶೈಲ್ ಬ್ಯಾಕ್ವರ್ಡ್ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿಬಿಟ್ಟಿದ್ರು. ಪ್ರಕರಣದ ವಿಚಾರಣೆ ನಡೆಸಿರ್ತಕ್ಕಂತಹ ನ್ಯಾಯಾಧೀಶ ಆಗಿರ್ತಕ್ಕಂತಹ CM ಪುಷ್ಪಲತಾ ಅವರು ಈ ಒಂದು ಶನಿವಾರ ಅಂದರೆ ಡಿಸೆಂಬರ್ 20ರಂದು ತೀರ್ಪನ್ನು ಕೂಡ ಪ್ರಕಟಿಸಿದ್ರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಸಂತ್ರಸ್ತೆಗೆ 4 ಲಕ್ಷ ಪರಿಹಾರವನ್ನು ನೀಡುವಂತೆ ಮತ್ತು ಆ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ 5 ವರ್ಷ ಠೇವಣಿ ಇಡುವಂತೆಯೂ ಕೂಡ ಆದೇಶವನ್ನು ಹೊರಡಿಸಿರ್ತಕ್ಕಂತಹದ್ದು. ಈ ರೀತಿಯಾದಂತಹ ತೀರ್ಪನ್ನು ಬೆಳಗಾವಿ ಪೋಕ್ಸೋ ನ್ಯಾಯಾಲಯ ಹೊರಡಿಸಿರ್ತಕ್ಕಂತಹದ್ದು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಪೋಕ್ಸೋ ಕೇಸ್ ಎಷ್ಟು ಡೇಂಜರಸ್ ಎಂಬುದು. ಯಾಕೆಂತಂದ್ರೆ ಈ ವಿಷಯವನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಎಚ್ಚೆತ್ತುಕೊಳ್ಳಿ. ನಿಮ್ಮ ಒಂದು ದಾಹಕ್ಕಾಗಿ ಅಥವಾ ನಿಮ್ಮ ಒಂದು ಚಪಲಕ್ಕಾಗಿ ಬೇರೆ ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಕೂಡ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳೋದಿದೆಯಲ್ಲ, ನಿಜಕ್ಕೂ ತುಂಬ ಕಠಿಣವಾದಂಥ ಶಿಕ್ಷೆ ಆಗುತ್ತೆ. ಜೀವನದಲ್ಲಿ ಎಚ್ಚೆತ್ತುಕೊಳ್ಳಿ. ಆ ಕಾರಣದಿಂದಾಗಿ ಪದೇ ಪದೇ ಹೇಳ್ತಾ ಇರುವಂಥದ್ದು. ಈಗ ಈ ಒಂದು ಆರೋಪದಡಿ ಅಂದರೆ ಪೋಕ್ಸೋ ಆರೋಪದಡಿ ಮ್ಯೂಸಿಕ್ ಮೈಲಾರಿಯೂ ಕೂಡ ಸಿಲುಕಿಕೊಂಡಿರೋದ್ರಿಂದ ಒಂದು ವೇಳೆ ಅದೇನಾದರೂ ಅಪರಾಧ ಅಂತ ಸಾಬೀತಾದರೆ ಅಥವಾ ಅವನು ತಪ್ಪಿತಸ್ಥ ಅಂತ ಪ್ರೂವ್ ಆದರೆ ಖಂಡಿತವಾಗಿಯೂ ಅವನಿಗೂ ಕೂಡ ಇದೇ ರೀತಿಯಾದಂಥ ಶಿಕ್ಷೆ, ಖಂಡಿತವಾಗಿಯೂ ಆ ಒಂದು ವ್ಯಕ್ತಿಯೂ ಕೂಡ ಈ ರೀತಿಯಾದಂಥ ಶಿಕ್ಷೆ ದೊರೆತರೂ ಕೂಡ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ. ಯಾವುದೇ ಕಾರಣಕ್ಕೂ ಅವನು ಅಪರಾಧಿ ಅಂತ ಹೇಳ್ತಾ ಇಲ್ಲ. ಈಗ ಒಂದು ಆರೋಪದಡಿ ಅವನು ಇರುವುದರಿಂದ, ಈ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಅವನಿಗೂ ಕೂಡ ಈ ಒಂದು ಆರೋಪ ಸಾಬೀತಾದರೆ ಈ ಒಂದು ನ್ಯಾಯಾಲಯ ಇಂತಹ ಕಠಿಣ ಶಿಕ್ಷೆಯನ್ನು ಖಂಡಿತವಾಗಿಯೂ ಹೊರಡಿಸುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ. ಈ ಒಂದು ನ್ಯಾಯಾಲಯದಲ್ಲಿ ಯಾರೇ ಆದರೂ ಕೂಡ ತಲೆ ತಗ್ಗಿಸಲೇಬೇಕು. ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪನ್ನು ಎಲ್ಲರೂ ಕೂಡ ತಲೆ ತಗ್ಗಿಸಿ ಸ್ವೀಕಾರ ಮಾಡಲೇಬೇಕು. ಅದರ ಬಗ್ಗೆ ಟೀಕೆ ಟಿಪ್ಪಣಿ ಅಂತದ್ದು ಯಾವುದನ್ನು ಕೂಡ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಸೊ ಖಂಡಿತವಾಗಿಯೂ ತಪ್ಪು ಮಾಡಿರ್ತಕ್ಕಂಥವರಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತೆ. ಸೊ ಯಾರು ಅಪರಾಧಿಗಳು, ಯಾರು ನಿರಪರಾಧಿಗಳು ಅಥವಾ ಇದರಲ್ಲಿ ಷಡ್ಯಂತ್ರಗಳಿದ್ದಾವ, ಈ ಎಲ್ಲವನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಾಗಿತ್ತು. ಆ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ಒಂದು ಮಾಹಿತಿಯ ಕುರಿತಾಗಿ
ಏನು ಅನಿಸಿಕೆ ಇದೆ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಂತಹ ಕಾಮುಕ ನಾಲಾಯಕ ಕೆಲವೊಂದಿಷ್ಟು ಸ್ವಾಮೀಜಿಗಳು ಅಥವಾ ಸ್ವಾಮೀಜಿ ವೇಷದಲ್ಲಿ ಬದುಕ್ತಾ ಇರುವಂಥ ಕೆಲವೊಂದಿಷ್ಟು ನಾಲಾಯಕರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.